ಎಲ್ರಿಗೂ ನಮಸ್ಕಾರ. ನಾವು 7ನೇ ವೇತನ ಆಯೋಗದ ಒಂದು ಶಿಫಾರಸ್ಸಿನ ವರದಿಯ ಆಧಾರದ ಮೇಲೆ ಈಗ ಆಲ್ರೆಡಿ ಅದನ್ನು ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು, ಇದೇ ಆಗಸ್ಟ್ 2024ರಿಂದ ಇದು ಅಧಿಕೃತವಾಗಿ ಆರ್ಥಿಕವಾಗಿ ಸೌಲಭ್ಯಗಳು ನಮ್ಮ ಸರ್ಕಾರಿ ನೌಕರರಿಗೆ ಸಿಗ್ತಾ ಇದ್ದಾವೆ. ಇದು ಕಾಲ್ಪನಿಕವಾಗಿ 2022ರಿಂದ ಅಂದರೆ 1/7/2022ಕ್ಕೆ ಕಾಲ್ಪನಿಕವಾಗಿ ನಿಮ್ಮ ವೇತನವನ್ನು ನಿಗದಿಪಡಿಸ್ತಾರೆ. ಅದರ ಬಗ್ಗೆ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಅಂದರೆ ಅಟ್ ಪ್ರೆಸೆಂಟ್ ವರ್ಕಿಂಗಲ್ಲಿರ್ತಕ್ಕಂತಹ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ತಮ್ಮ ಫಿಟ್ಮೆಂಟನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಈ ಒಂದು ಉದಾಹರಣೆಯನ್ನು ಒಂದು ಬೇಸಿಕನ್ನು ಉದಾಹರಣೆಯಾಗಿ ತಗೊಳ್ತಾ ಅದನ್ನು ತಮಗೆ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ನಿವೃತ್ತ ನೌಕರರ ಒಂದು ಬೇಡಿಕೆ ಅನ್ವಯವಾಗಿ ನಾನು 7ನೇ ವೇತನ ಆಯೋಗದ ವರದಿಯಂತೆ ಒಂದು ನಿವೃತ್ತ ವೇತನವನ್ನು ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ನಿಗದಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಎಲ್ಲರೂ ಸಹಿತ ಒಂದು ಪೆನ್ನು ಮತ್ತು ಒಂದು ಪೇಪರನ್ನು ತಾವು ದಯಮಾಡಿ ಕೈಗೆ ಹಿಡ್ಕೊಂಡು ನಿಮ್ಮ ಈಗ ಎಷ್ಟು ಇದು ಇದೆ ಅದನ್ನು ಬರ್ಕೊಂಡು ನಾನು ಹೇಳ್ದಾಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಬಂದರೆ ನೀವೇ ನಿಮ್ಮ ಪಿಂಚಣಿಯನ್ನು ಅಂದರೆ ನಿವೃತ್ತಿ ವೇತನವನ್ನು ಬೇಸಿಕ್ಕನ್ನು ಫಿಟ್ಮೆಂಟನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾಗಿ ಬನ್ನಿ ಹಾಗಾದರೆ ಅಂದರೆ 1/7/2022ಕ್ಕೆ ನಿಮ್ಮ ಮೂಲ ವೇತನ ಎಷ್ಟಿತ್ತು ಅನ್ನೋದನ್ನು ಫಸ್ಟ್ ನಿಮ್ಮ ಒಂದು ಪೇಪರ್ನಲ್ಲಿ ಬರ್ಕೊಂಬಿಡಿ. ಒಂದು ಪೆನ್ನು ಪೇಪರ್ನ ಇಟ್ಕೊಂಡು ಒಂದು ಪೇಪರ್ನಲ್ಲಿ ನಿಮ್ಮ 1/7/2022ಕ್ಕೆ ನಿಮ್ಮ ಮೂಲ ವೇತನ ಎಷ್ಟಿತ್ತು, ಬೇಸಿಕ್ ಎಷ್ಟಿತ್ತು ಅಂತ ಬರ್ಕೊಂಬಿಡಿ. ಅದಾದಮೇಲೆ ಆ ಒಂದು ಬೇಸಿಕ್ಕಿಗೆ 1/7/2022ರಲ್ಲಿ ಏನು ಬೇಸಿಕ್ ಇತ್ತಲ್ಲ ಆ ಬೇಸಿಕ್ಕಿಗೆ 27.5ರಷ್ಟು ಫಿಟ್ಮೆಂಟನ್ನು ಕೊಡ್ತಾಯಿದ್ದಾರೆ. ಆ ಒಂದು ಫಿಟ್ಮೆಂಟನ್ನು ನಿಮ್ಮ ಬೇಸಿಕ್ಕಿಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಅದಾದಮೇಲೆ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ 1/7/2022ರಲ್ಲಿದ್ದಂತೆ ತುಟ್ಟಿ ಭತ್ಯೆ ಎಷ್ಟಿತ್ತು ಅಂದರೆ DA ಎಷ್ಟಿತ್ತು, 31% ಇತ್ತು. ಆ DAವನ್ನು ಮರ್ಜ್ ಮಾಡ್ತಾಯಿದ್ದಾರೆ ನಿಮ್ಮ ಮೂಲ ವೇತನಕ್ಕೆ. ಹಾಗಾಗಿ ಅದನ್ನು ಸಹಿತ ನಿಮ್ಮ ಮೂಲ ವೇತನ ಎಷ್ಟಿತ್ತು ಅದನ್ನು ಸಹಿತ ಇಂಟು 31 ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ರಿ. ಅಲ್ಲಿಗೆ 3 ಪಾಯಿಂಟ್ ಆಯಿತು. 1 ಮತ್ತು 2 ಮತ್ತು 1 3 ಯಾವ್ಯಾವ 3 ಅಂತ ಗೊತ್ತಾಯ್ತಲ್ವಾ? 1 ಮೂಲ ವೇತನ, 1 27.5 ಏನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರಿ ಅದು ಆನ್ಸರ್ ಬಂದಿರುತ್ತೆ, ಅದನ್ನು ಇಟ್ಕೊಳ್ಳಿ. ಎರಡನೇದು 31% ಅಂದರೆ ನಿಮ್ಮ ಬೇಸಿಕನ್ನು 31%ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಬಂದಿರುತ್ತಲ್ಲ ಅದನ್ನು. ಇವು ಮೂರನ್ನು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡಾಗ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಸ್ನೇಹಿತರೆ. ಅಂದರೆ ಇಲ್ಲಿ ಅಂತಿಮ ಮೂಲ ವೇತನದ 50%, ಕುಟುಂಬ ಪಿಂಚಣಿಯ 30% ಅಂದರೆ ಮುಂದುವರೆದು ಮಾಸಿಕ ಕನಿಷ್ಠ 13,500ರಿಂದ ಗರಿಷ್ಠ 1,20,000ವರೆಗೂ ಪರಿಷ್ಕೃತ ಕುಟುಂಬ ಪಿಂಚಣಿ ವೇತನ ಮತ್ತು ಮಾಸಿಕ ಕನಿಷ್ಠ 13,500ರಿಂದ ಗರಿಷ್ಠ 80,400ವರೆಗೂ ಸಹಿತ ಪಿಂಚಣಿ ಅಂದರೆ ಅವಲಂಬಿತ ಸದಸ್ಯರ ಪಿಂಚಣಿ ಇದು ಲಭ್ಯ ಆಗ್ತಾಯಿದೆ. ಇನ್ನೊಂದು ಪಾಯಿಂಟ್ ಬಹುಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಸ್ನೇಹಿತರೆ ಏನಪ್ಪ ಅಂತಂದರೆ 70ರಿಂದ 80 ವರ್ಷಗಳ ವಯಸ್ಸಿನ ಸಮೂಹದ ಪಿಂಚಣಿದಾರರಿಗೆ ಅಂದರೆ 70 to 80 ಏಜ್ ಇರ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಒಂದು ಆರ್ಥಿಕ ಸೌಲಭ್ಯ ಇದೆ. ಏನಪ್ಪ ಅಂತಂದರೆ 10% ಹೆಚ್ಚುವರಿ ನಿವೃತ್ತಿ ವೇತನವನ್ನು ಪಾವತಿಸಲಿಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಅಂದರೆ ನಿಮ್ಮ ಬೇಸಿಕ್ ಎಷ್ಟಿದೆ ಅದಕ್ಕೆ ಇಂಟು ಮಲ್ಟಿಪ್ಲಿಕೇಶನ್ 10 ಮಾಡ್ಕೊಂಬಿಡಿ. ಅಲ್ಲಿಗೆ 4 ಅಂದರೆ ಯಾರಿಗಿದು ಕೇವಲ 70ರಿಂದ 80 ವರ್ಷ ವಯಸ್ಸಿನವರಿಗೆ ಮಾತ್ರ, ಎಲ್ಲರೂ ಅಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಈಗ ಒಂದು ಉದಾಹರಣೆಯನ್ನು ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ನನಗೆ 1/7/2022ಕ್ಕೆ ನನ್ನ ಮೂಲ ವೇತನ 19,550 ಐತಿ ಅಂತ ತಿಳ್ಕೊಳ್ಳೋಣ. 19,950 ಅದನ್ನು ನಾನು ಇಲ್ಲಿ ಒಂದು ಪಾಯಿಂಟ್ ಬರ್ಕೊಂಡೆ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ 19,950 ಇಂಟು 27.5% ಅದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಬಂದಂತಹ ಉತ್ತರ ಎಷ್ಟು? 5,486.25 ಬಂತು. ಅದನ್ನು ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಅಂದರೆ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಹಾಗೆ ನಿಮ್ಮ ಮೂಲ ವೇತನವನ್ನು ನೀವು ಇದೇ ರೀತಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಬನ್ನಿ. ಮೂರನೇ ಪಾಯಿಂಟು 31%ಇಂದ ಮಲ್ಟಿಪ್ಲಿಕೇಶನ್ ಮಾಡಿ. ಅಂದರೆ ನಿಮ್ಮ ಬೇಸಿಕ್ಕನ್ನು 31 ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಅಲ್ಲಿಗೆ 6,184.50 ಬಂತು. ಇವು ಮೂರನ್ನು ಟೋಟಲ್ ಮಾಡ್ಕೊಂಡಾಗ ಎಷ್ಟಾಯಿತು? ಯಾವ್ಯಾವ ಮೂರು ಬೇಸಿಕ್ಕು ಒಂದು ಸರಿ ತೋರಿಸ್ಬಿಡ್ತೀನಿ ಯಾವ್ಯಾವುದು ಅಂತ. ಒಂದು ಮೊದಲನೇದಾಗಿ ನಿಮ್ಮ 2022ರಲ್ಲಿ ಬೇಸಿಕ್ ಎಷ್ಟಿತ್ತು ಅದನ್ನು ಬರ್ಕೊಳ್ಳಿ. ಎರಡನೇದಾಗಿ 27.5 ಅಂದರೆ ನಿಮ್ಮ ಬೇಸಿಕ್ 27.5 ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರಿ. ಮೂರನೇ ಪಾಯಿಂಟು 31% ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರಿ. ಅಲ್ಲಿಗೆ ಇವು ಮೂರನ್ನು ಸೇರಿಸಿದರೆ ನಮಗೆ 31,670 20.75 ಬಂತು. ಮತ್ತು 70ರಿಂದ 80 ವರ್ಷ ವಯೋಮಾನದವರು ನಿಮ್ಮ ಬೇಸಿಕ್ಕಿಗೆ ಇಂಟು 10 ಒಂದು ಮಾಡ್ಕೊಂಬಿಡಿ, ಅವ್ರಿಗೆ ಮಾತ್ರ. ಅದು ಅಲ್ಲಿಗೆ ಅದೆಷ್ಟಾಗುತ್ತೆ ಅದನ್ನು ಸೇರಿಸ್ಕೊಂಡು ಇದಕ್ಕೆ ತಾವು ಮೂಲ ವೇತನಕ್ಕೆ ಸೇರಿಸ್ಕೊಳ್ಳಿ. ಇದು ಫಿಟ್ಮೆಂಟ್ ಅಂದರೆ ನಿಮ್ಮ ಬೇಸಿಕ್ ಫಿಟ್ಮೆಂಟ್ ಆಯಿತು. ಈಗ ಅದನ್ನು ಮೂಲ ಸಂವೇದಿಯಾಗಿ ಪರಿವರ್ತನೆ ಮಾಡೋದು ಹೇಗೆ ಅಂತಂದರೆ ನಿಮ್ಮ ವೇತನ ಶ್ರೇಣಿ ಇದೆಯಲ್ಲ ಆ ಒಂದು ವೇತನ ಶ್ರೇಣಿ ಅನುಸಾರವಾಗಿ ಏನು ನಿಮಗೆ 31,620 ಇತ್ತಲ್ಲ ಅದನ್ನು ಮೂಲ ಸಂವೇದಿ ವೇತನ ಶ್ರೇಣಿಗೆ ಬದಲಾವಣೆ ಮಾಡಿದಾಗ 31,775ಕ್ಕೆ ಕನ್ವರ್ಟ್ ಆಯಿತು.
ಅಂದರೆ ನಿಮ್ಮ ಬೇಸಿಕ್ಕು ಅಲ್ಲಿಗೆ 31,775 ರೂಪಾಯಿ ನಿಗದಿಯಾಗುತ್ತೆ. ಯಾವಾಗ 1/7/2022ಕ್ಕೆ ಈ ರೀತಿಯಾಗಿ ನಿಮ್ಮ ಬೇಸಿಕ್ಕನ್ನು ಏನು ಮಾಡ್ತಾಯಿದ್ದಾರೆ ನಿಗದಿಪಡಿಸ್ತಾರೆ. ಇದು ಯಾರಿಗೆ? ನಿವೃತ್ತ ವೇತನದಾರರಿಗೆ ಮಾತ್ರ 31,775 ರೂಪಾಯಿ. ಹಾಗಾದರೆ ನಿಮ್ಮ ಒಟ್ಟು ವೇತನ ಎಷ್ಟಾಗುತ್ತೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ನಿಮ್ಮ ಮೂಲ ವೇತನ 31,775, ಅದಕ್ಕೆ DA 8.5%. ಹಾಗಾದರೆ DA 8.5% ಯಾವುದು ಅಂತ ತಮಗೆ ತೋರಿಸ್ಕೊಡ್ತಾ ಇದ್ದೀನಿ. DA 8.5 ಯಾವುದು ಅಂತಂದರೆ 1/6/2024 ಅಂದರೆ ನಮಗೀಗ ಅಟ್ ಪ್ರೆಸೆಂಟ್ ಎಷ್ಟಿದೆ? 42.5% DA ಇದೆ ಅಲ್ವಾ. 1/7/2022ಕ್ಕೆ ಎಷ್ಟು ಪರ್ಸೆಂಟ್ DA ಇತ್ತು? 31% ಇತ್ತು. ಆವಾಗಿನ 31% DAಯನ್ನು ಏನು ಮಾಡ್ತಾಯಿದ್ರೆ ಮೂಲ ವೇತನದಲ್ಲಿ ಮರ್ಜ್ ಮಾಡ್ತಾಯಿದ್ದಾರೆ. ಅದನ್ನು ನಾನೀಗ ಆಲ್ರೆಡಿ ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಅದನ್ನು ತೋರಿಸ್ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಅದನ್ನು ಮರ್ಜ್ ಮಾಡ್ಕೊಂಡಿದ್ದಾರೆ DAನ ಅಲ್ವಾ ಬೇಸಿಕ್ಕಿಗೆ. ಹಾಗಾಗಿ ಆ 31%ಅನ್ನು ಮೈನಸ್ ಮಾಡ್ತೀವಿ. ಯಾವುದರಲ್ಲಿ? 42.5ರಲ್ಲಿ 31 ಹೋದರೆ ಇನ್ನು ಉಳಿದಿದ್ದೆಷ್ಟು? 11.5 ಉಳಿತು. 11.5 ಉಳಿತಲ್ವಾ. ಈ 11.5ಅನ್ನು ನಮಗೆ ಈಗ ಆಲ್ರೆಡಿ ಶಿಫಾರಸ್ಸಾಗಿದೆ. ಏನಂತಂದರೆ ಕೇಂದ್ರ ಸರ್ಕಾರದ 1%ಗೆ ನಮ್ಮ ರಾಜ್ಯ ಸರ್ಕಾರದವರು 0.722 ಅನ್ನು ಮಲ್ಟಿಪ್ಲಿಕೇಶನನ್ನು ಮಾಡ್ಕೋಬೇಕು ಅಂತ. ಹಾಗಾಗಿ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ 8.5% DA ಬರುತ್ತೆ. ಅದನ್ನು ನಾವು ಇಲ್ಲಿ ನಮ್ಮ ಮೂಲ ವೇತನಕ್ಕೆ 8.5% DAಯನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ವಿ. ಅಲ್ಲಿಗೆ ನಿಮ್ಮ ನಿವೃತ್ತಿದಾರರ ಒಟ್ಟು ವೇತನ ಎಷ್ಟಾಯಿತು? 35,862. ಯಾರಿಗೆ? ಈ ಒಂದು ಬೇಸಿಕ್ನವ್ರಿಗೆ ಮಾತ್ರ. ಹಾಗೆ ಬೇಸಿಕ್ ವೇರಿಯೇಷನ್ ಆದಂಗೆ ನಿಮ್ಮ ಒಟ್ಟು ವೇತನದಲ್ಲೇ ವ್ಯತ್ಯಾಸ ಆಗುತ್ತೆ. ಹೀಗೆ ನಿಮ್ಮ ನಿವೃತ್ತಿದಾರರ ವೇತನದ ಮಾಹಿತಿ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.